ಪರಿಚಯವಿಲ್ಲದ ನಾಯಿಗಳತ್ರ ಹೋಗೋದು ಎಷ್ಟು ಅಪಾಯ ಅಂತ ನಿಮ್ಗೆ ಗೊತ್ತಿದ್ಯಾ? ಬನ್ನಿ, ಒಂದು ಚಿಕ್ಕ ಕತೆ ನೋಡೋಣ. ರಾಣಿ, ನಮ್ಗೆ ಮಾರ್ನಿಂಗ್ ವಾಕ್ ಹೋಗೋಣ. ಓಕೆ ಮಂಜು, ಹೋಗೋಣ. ಹಾಗೆ ಅವರಿಬ್ರು ಮಾರ್ನಿಂಗ್ ವಾಕ್ ಹೋಗೋದಕ್ಕೆ ತೀರ್ಮಾನ ಮಾಡಿದ್ರು. ರೋಡ್ ಫುಲ್ ಟ್ರಾಫಿಕ್ ಇದೆ ಮಂಜು, ನೋಡ್ಕೊಂಡು ಬಾ. ಹಾಗೆ ದಾರಿಯಲ್ಲಿ ವಾಕಿಂಗ್ ಮಾಡಿದಾಗ ಒಂದು ಚಿಕ್ಕ ಹುಡುಗಿ ನಾಯನ್ನು ಕರ್ಕೊಂಡು ಬರೋದು ನೋಡಿ ನಮ್ ಮಂಜುಗೆ ಅದ್ರ ಹತ್ರ ಹೋಗೋದಕ್ಕೆ ಆಸೆ ಬಂತು. ರಾಣಿ, ಅಲ್ಲಿ ನೋಡು, ಒಂದು ಕ್ಯೂಟ್ ಪಪ್ಪಿ ಬರ್ತಿದೆ, ನಾನು ಅಲ್ಲಿ ಹೋಗ್ತೀನಿ. ಕ್ಯೂಟ್ ಆಗಿದೆ ಮಂಜು, ಆದ್ರೂ ಪಕ್ಕದಲ್ಲಿ ಹೋಗ್ಬೇಡ, ಅದು ನಮ್ನ ಕಚ್ಚುತ್ತೆ. ಅಲ್ಲಿ ಹೋಗೋದು ಅಪಾಯವಂತ ಮಂಜುಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಓ ರಾಣಿ, ಆ ನಾಯಿ ನನ್ನ ಕಚ್ಚಕ್ ಬಂತು, ನಾನ್ ಹೆಂಗೋ ಓಡೋಗ್ ಬಂದ್ಬಿಟ್ಟೆ. ನಾನು ಆಗ್ಲೇ ಹೇಳಿದ್ದಲ್ವ ಮಂಜು, ಪರಿಚಯವಿಲ್ಲದ ನಾಯಿಗಳ ಹತ್ರ ಹೋಗ್ಬೇಡ ಅಂತ. ಪರಿಚಯವಿಲ್ಲದ ನಾಯಿಗಳ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಿ. ಅವರು ಎಷ್ಟೇ ಸ್ನೇಹಪರವಾಗಿ ತೋರಿದರೂ ಪರವಾಗಿಲ್ಲ. ಮಾಲೀಕರ ಅನುಮತಿಯಿಲ್ಲದೆ ನಿಮಗೆ ಪರಿಚಯವಿಲ್ಲದ ನಾಯಿಯನ್ನು ಎಂದಿಗೂ ಸಮೀಪಿಸಬೇಡಿ ಅಥವಾ ಸಾಕಲು ಪ್ರಯತ್ನಿಸಬೇಡಿ. ನಾಯಿಗಳು ಭಯ, ಆಶ್ಚರ್ಯ ಅಥವಾ ಬೆದರಿಕೆಯನ್ನು ಅನುಭವಿಸಿದರೆ ಕಚ್ಚಬಹುದು. ಆದ್ದರಿಂದ ಅವುಗಳಿಗೆ ಸ್ಥಳಾವಕಾಶವನ್ನು ನೀಡುವುದು ಮುಖ್ಯವಾಗಿದೆ. ನಾಯಿಯು ಬೊಗಳಲು ಅಥವಾ ಕೂಗಲು ಪ್ರಾರಂಭಿಸಿದರೆ ಶಾಂತವಾಗಿರಿ ಮತ್ತು ಹಠಾತ್ ಚಲನೆಯನ್ನು ಮಾಡದೆ ನಿಧಾನವಾಗಿ ಹಿಂತಿರುಗಿ. ನೆನಪಿಡಿ, ಸುರಕ್ಷಿತ ಅಂತರವನ್ನು ಇಟ್ಟುಕೊಳ್ಳುವುದು ಅಪಘಾತಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಮತ್ತು ನೀವು ಮತ್ತು ನಾಯಿಯನ್ನು ಸುರಕ್ಷಿತವಾಗಿರಿಸಿಕೊಳ್ಳಬಹುದು.